ಓಂ ಶ್ರೀ ಸಾಯಿರಾಮ್. ರಾಮಕಥಾ ರಸವಾಹಿನಿ ಅಧ್ಯಾಯ 19. ದಂಡಕಾರಣ್ಯ. ಜಯಂತನು. ಭರತನು ಈ ರೀತಿಯಾಗಿ ನಂದಿ ಗ್ರಾಮದಲ್ಲಿ ರಾಮ ಚಿಂತನೆಯಲ್ಲಿ ಕಾಲ ಕಳೆಯುತ್ತಿರಲು, ಅತ್ತ ಚಿತ್ರಕೂಟ ಪರ್ವತದಲ್ಲಿ ವಾಸ ಮಾಡುತ್ತಿದ್ದ ಸೀತಾರಾಮ ಲಕ್ಷ್ಮಣರು ಭರತನ ಭಕ್ತಿ ಪ್ರಪತ್ತಿಗಳನ್ನು ಕೊಂಡಾಡುತ್ತಾ ಕಾಲ ಕಳೆಯುತ್ತಿದ್ದರು. ಹೀಗಿರುವಲ್ಲಿ ಇರುವೆಯೊಂದು ಸಮುದ್ರದ ತಳ ನೋಡಲು ಆಶೆಪಟ್ಟಂತೆ ಒಬ್ಬ ಮೂರ್ಖ ಜಯಂತನೆನ್ನುವವನು ಕಾಗೆಯ ರೂಪ ಧರಿಸಿ ರಾಮಚಂದ್ರನ ಸಮೀಪದಲ್ಲಿ ಕುಳಿತು ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಿದ್ದ ಸೀತಾದೇವಿಯ ಪಾದಗಳನ್ನು ಕುಕ್ಕಿ ಗಾಯ ಮಾಡಿದನು. ಗಾಯದಿಂದ ರಕ್ತ ಹರಿಯಲಾರಂಭಿಸಿತು. ಇದನ್ನು ನೋಡಿದ ರಾಮಚಂದ್ರನು ಒಂದು ಗರಿಕೆ ಹುಲ್ಲನ್ನು ಕೈಗೆತ್ತಿಕೊಂಡು ಆ ಕಾಗೆಯ ಮೇಲೆ ಎಸೆದನು. ಜಯಂತನು ಇಂದ್ರನ ಮಗ. ಅವನು ರಾಮದ್ರೋಹಿಯಾದನಲ್ಲ ಎಂದು ಇಂದ್ರನು ಚಿಂತಿಸಿದನು. ಅಪರಾಧ ಮಾಡದೆ ಯಾರನ್ನೂ ರಾಮನು ಹಿಂಸಿಸುವವನಲ್ಲ. ಸಮಯ ಬಂದಾಗ ರಾಹುವು ಚಂದ್ರನನ್ನು ಕೂಡ ನುಂಗುವನು. ಆದರೆ ರಾಮನು ನಿರಪರಾಧಿಗಳನ್ನು ಎಷ್ಟು ಮಾತ್ರಕ್ಕೂ ಹಿಂಸಿಸುವುದಿಲ್ಲ. ಅವನೆಸೆದ ಹುಲ್ಲು ಕಡ್ಡಿಯು ಮಹಾಗ್ನಿಯ ರೂಪ ತಾಳಿ ಜಯಂತನ ಮೇಲೆರಗಿತು, ಅವನನ್ನು ಅಟ್ಟಿಸಿಕೊಂಡು ಹೋಯಿತು. ಜಯಂತನು ಭಯಪಟ್ಟು ತನ್ನ ನಿಜ ಸ್ವರೂಪವನ್ನು ಧರಿಸಿ ರಾಮ ಕಾಪಾಡು ಎಂದು ಪಾದಗಳ ಮೇಲೆ ಬಿದ್ದು ಪ್ರಾರ್ಥಿಸಿದನು. ನಾನೊಬ್ಬ ಮೂರ್ಖ, ನನ್ನನ್ನು ಕ್ಷಮಿಸು ಎಂದು ಬೇಡಿದನು. ಅವನ ದೈನ್ಯತೆಯನ್ನು ನೋಡಿ ರಾಮನು ಕನಿಕರಿಸಿ ಅವನನ್ನು ಏಕಾಕ್ಷನನ್ನಾಗಿ ಮಾಡಿಬಿಟ್ಟು ಕಳಿಸಿದನು. ಅಗ್ನಿ ರೂಪವಾದ ಆ ಕಡ್ಡಿಯನ್ನು ಉಪಸಂಹಾರ ಮಾಡಿದನು. ರಾಮಚಂದ್ರನು ಕೇವಲ ಅಲ್ಪ ಶಿಕ್ಷೆ ಇತ್ತು ತನ್ನನ್ನು ಕಳಿಸಿದನಲ್ಲ ಎನ್ನುವ ಕೃತಜ್ಞತಾ ಭಾವನೆಯಿಂದ ಜಯಂತನು ಬಹಳ ಕಾಲ ಸೀತಾರಾಮ ಲಕ್ಷ್ಮಣರು ವಾಸಿಸುತ್ತಿದ್ದ ಚಿತ್ರಕೂಟ ಪರ್ವತದಲ್ಲೇ ವಾಸವಾಗಿದ್ದನು. ರಾಮನು ಮಾರ್ಗಶಿರ ಶುದ್ಧ ದಶಮಿಯೆಂದು ಜಯಂತನನ್ನು ಕರೆದು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡೆಂದು ಆಜ್ಞಾಪಿಸಿದನು. ಅತ್ರಿ ಮಹರ್ಷಿಯ ಆಶ್ರಮ. ನಂತರ ಸೀತಾರಾಮ ಲಕ್ಷ್ಮಣರು ಚಿತ್ರಕೂಟ ಪರ್ವತವನ್ನು ಬಿಟ್ಟು ಅತ್ರಿ ಮಹಾಮುನಿಯ ಆಶ್ರಮಕ್ಕೆ ಹೊರಟರು. ಅವರ ಆಗಮನವನ್ನು ಶಿಷ್ಯರ ಮೂಲಕ ತಿಳಿದ ಅತ್ರಿ ಮಹಾಮುನಿಯು ಅವರನ್ನು ಎದುರುಗೊಂಡು ತನ್ನ ಆಶ್ರಮಕ್ಕೆ ಕರೆದೊಯ್ದರು. ರಾಮನ ಆಗಮನದಿಂದ ಅತ್ರಿ ಮಹಾಮುನಿಯ ಆನಂದಕ್ಕೆ ಪಾರವೇ ಇಲ್ಲ. ಆನಂದಾಶ್ರುಗಳನ್ನು ಸುರಿಸುತ್ತಾ ತನ್ನ ಜನ್ಮ ಪಾವನವಾಯಿತೆಂದು, ಅನೇಕ ಜನ್ಮಗಳ ತಪಸ್ಸು ಇಂದು ಫಲಿಸಿತೆಂದು ಹೇಳಿ ರಾಮನನ್ನು ಸ್ತುತಿಸಿದರು. ಸಾಯಂಕಾಲ ಅತ್ರಿ ಮಹರ್ಷಿಯು ತನ್ನ ಶಿಷ್ಯರನ್ನೆಲ್ಲ ಸೇರಿಸಿ ರಾಮನಿಗೆ ಉನ್ನತಾಸನ ಏರ್ಪಡಿಸಿದರು. ಅತ್ರಿ ಮಹಾಮುನಿಯ ಪತ್ನಿ ಅನಸೂಯೆಯು ಸೀತೆಗೆ ಅಗತ್ಯವಾದ ಏರ್ಪಾಟುಗಳನ್ನು ಮಾಡಿ ಸೀತೆಯ ಸೇವೆ ಮಾಡಿದಳು. ಎಂದಿನ ಸಾಧನೆಯೋ ಇಂದು ಫಲಿಸಿತೆಂದು ಆನಂದಿಸಿದಳು. ಅತ್ರಿ ಮಹಾಮುನಿಯು ಅಲ್ಲಿ ಸೇರಿದ್ದ ಶಿಷ್ಯವರ್ಗಕ್ಕೆ ಸೀತಾರಾಮ ಲಕ್ಷ್ಮಣರ ಪವಿತ್ರ ಶಕ್ತಿಗಳನ್ನು, ಅವರ ಅವತಾರ ಕಾರ್ಯಗಳನ್ನು ವರ್ಣಿಸಿದರು. ಅನಸೂಯೆಯು ಪತಿ ಭಕ್ತಿಯ ವಿಷಯವನ್ನೂ ಸ್ತ್ರೀ ಧರ್ಮವನ್ನೂ ಅನೇಕ ವಿಧವಾಗಿ ಸೀತೆಗೆ ತಿಳಿಸಿದಳು. ಸೀತೆಯ ಗುಣಗಳನ್ನು 1000 ಬಗೆಯಾಗಿ ಕೊಂಡಾಡಿದಳು. ಸೀತೆಯು ಲೋಕದಲ್ಲಿ ಜನಿಸಿದ ಪ್ರತಿ ಪ್ರಾಣಿ, ಪ್ರತಿ ಜೀವಿ, ಪ್ರತಿ ಭೂತವೂ ಸ್ತ್ರೀ ತತ್ವವುಳ್ಳದ್ದೇ. ಜಗನ್ನಾಟಕ ರಂಗದಲ್ಲಿ ಸ್ತ್ರೀ ಪುರುಷರಾಗಿ ಬೇರೆಯಾಗಿ ಕಾಣಿಸಿದರೂ ಬಲದಲ್ಲಿ, ಭಾವರಾಗದಲ್ಲಿ, ಕಷ್ಟ ಸುಖಗಳಲ್ಲಿ ಎಲ್ಲರೂ ಸ್ತ್ರೀಯರೇ ಎಂದೂ ತನ್ನ ಪತಿ ರಾಮನೊಬ್ಬನೇ ಪುರುಷನೆಂದೂ ಹೇಳಿದಳು. ರಾಮನಲ್ಲಿ ದ್ವಂದ್ವ ಭಾವ ಎಷ್ಟು ಮಾತ್ರಕ್ಕೂ ಇಲ್ಲವೆಂದೂ ಬರುವುದಿಲ್ಲವೆಂದೂ, ಅವನು ಅಭಯ ಸ್ವರೂಪನೆಂದೂ, ಪ್ರಕೃತಿಗೇ ಪುರುಷನಾಗಿ ಪ್ರಕೃತಿಯನ್ನು ವರಿಸಿದ್ದಾನೆಂದೂ, ವಿವಿಧ ನಾಮರೂಪಗಳಿಂದ ಗೋಚರಿಸುವ ಈ ಜಗತ್ತು ಏಕತ್ವ ಸ್ವರೂಪವೇ ಎಂದು ಅನಸೂಯೆಗೆ ರಾಮ ತತ್ವವನ್ನು ಸ್ಪಷ್ಟವಾಗಿ ಉಪದೇಶಿಸಿದಳು. ಪ್ರಬೋಧೆ. ಸೀತಾರಾಮ ಲಕ್ಷ್ಮಣರು ಅತ್ರಿ ಮಹಾಮುನಿಯ ಆಶ್ರಮದಲ್ಲಿ ಆನಂದವಾಗಿ ಕಾಲ ಕಳೆದರು. ಆಶ್ರಮವಾಸಿಗಳಿಗೆ ಧರ್ಮ ಮಾರ್ಗವನ್ನು ಬೋಧಿಸಿದರು. ಮಹರ್ಷಿಯ ಅನುಮತಿ ಪಡೆದು ಅಲ್ಲಿಂದ ಹೊರಟರು. ಆಶ್ರಮವಾಸಿಗಳು ರಾಮಚಂದ್ರನನ್ನು ಬಿಡಲಾರದೆ ಕಣ್ಣೀರಿಟ್ಟರು. ವಿಧಿ ಇಲ್ಲದೆ ಆಶ್ರಮದಲ್ಲಿದ್ದರೆ ವಿನಾ ಎಲ್ಲರೂ ರಾಮಚಂದ್ರನ ಜೊತೆಯಲ್ಲೇ ಇರಲು ಸಿದ್ಧರಿದ್ದರು. ಹೀಗೆ ಹೃದಯೇಶ್ವರನಾದ ರಾಮಚಂದ್ರನು ಸೀತಾ ಲಕ್ಷ್ಮಣರೊಂದಿಗೆ ಅತ್ರಿ ಆಶ್ರಮದಿಂದ ಹೊರಟು ಅಡವಿ ಪ್ರವೇಶಿಸಿದನು. ಆ ಭೀಕರಾರಣ್ಯದಲ್ಲಿ ಕ್ರೂರ ಮೃಗಗಳ ಗರ್ಜನೆ ಭಯಂಕರವಾಗಿ ಕೇಳಿಸುತ್ತಿತ್ತು.
ವಿವಿಧ ಆಕೃತಿಯ ಪಕ್ಷಿಗಳು ವಿಚಿತ್ರವಾದ ವಿನೋದಕರವಾದ ಧ್ವನಿಗೈಯುತ್ತಿದ್ದವು. ಅದೇ ಒಂದು ಬೇರೆ ಲೋಕದಂತಿತ್ತು. ಅಲ್ಲಿ ಪ್ರಯಾಣ ಮಾಡುತ್ತಾ ಮಾಡುತ್ತಾ ಹೋಗುತ್ತಿರುವಾಗ ಒಂದು ಸುಂದರವಾದ ಆಶ್ರಮ ಗೋಚರಿಸಿತು. ಅಲ್ಲಿಗೆ ಹೋಗಲು ಲಕ್ಷ್ಮಣನು ದಾರಿಯಲ್ಲಿ ಅಡ್ಡವಾಗಿದ್ದ ಪೊದೆಗಳನ್ನು ಸರಿಸಿ ಮುಳ್ಳನ್ನು ತೆಗೆದು ಸೀತಾರಾಮರಿಗೆ ದಾರಿ ಮಾಡಿಕೊಡುತ್ತಾ ಮುಂದೆ ಹೋದನು. ನೇತ್ರಾನಂದ ಆಶ್ರಮದ ಸಮೀಪಕ್ಕೆ ಹೋದಾಗ 4 ಕಡೆಯಲ್ಲೂ ರಸಾಲ, ಸಾಲ, ಪುನ್ನಾಗ ಹೂಗಿಡಗಳು, ಹಣ್ಣಿನ ಗಿಡಗಳು ಕಾಣಿಸಿದವು. ಆ ವೈವಿಧ್ಯಮಯವಾದ ಪ್ರಕೃತಿ ಸೌಂದರ್ಯವನ್ನು ಕಂಡು ಸೀತೆಯು ಸರ್ವಸ್ವವನ್ನೂ ಮರೆತು ನೇತ್ರಾನಂದದಲ್ಲಿ ಲೀನಳಾಗಿ ರಾಮನ ಜಾಡನ್ನು ಅನುಸರಿಸುತ್ತಾ ಹೋಗುತ್ತಿದ್ದಳು. ಆಗ ಇವರು ಬರುತ್ತಿರುವುದನ್ನು ಗಮನಿಸಿದ ಆಶ್ರಮವಾಸಿಗಳು ಓಡಿ ಹೋಗಿ ತಮ್ಮ ಗುರುವಿಗೆ ಸಮಾಚಾರ ತಿಳಿಸಿದರು. ಗುರುವು ಬಂದು ಆಶ್ರಮದ ಸಿಂಹದ್ವಾರದಲ್ಲಿ ನಿಂತು ಆನಂದ ಬಾಷ್ಪಗಳಿಂದ ಸೀತಾರಾಮ ಲಕ್ಷ್ಮಣರಿಗೆ ಸ್ವಾಗತ ನೀಡಿದನು. ಅವರನ್ನು ಯಥಾವಿಧಿಯಾಗಿ ಸತ್ಕರಿಸಿ ಒಳಗೆ ಕರೆದೊಯ್ದು ತಣ್ಣನೆಯ ಪಾನೀಯವನ್ನೂ ಕಂದ ಮೂಲ ಫಲಗಳನ್ನೂ ಇತ್ತು ಸತ್ಕರಿಸಿದನು. ಸೀತಾರಾಮ ಲಕ್ಷ್ಮಣರು ಅಮಿತಾನಂದದಿಂದ ಅವರ ಸೇವೆಯನ್ನು ಸ್ವೀಕರಿಸಿ ಹಣ್ಣುಗಳನ್ನು ತಿಂದು ವಿಶ್ರಾಂತಿ ತೆಗೆದುಕೊಂಡರು. ಸಂಜೆ ಸ್ನಾನ ಸಂಧ್ಯಾದಿಗಳನ್ನಾಚರಿಸಿ ಮುನೀಶ್ವರನೇರ್ಪಡಿಸಿದ ವೇದಿಕೆಯ ಮೇಲೆ ಆಸೀನರಾಗಿ ಆಶ್ರಮವಾಸಿಗಳಿಗೆ ರಾಮನು ಧರ್ಮವನ್ನು ಕುರಿತು ಹೇಳಿದನು. ಸಂಶಯಗಳನ್ನು ತಿಳಿಸಲು, ಶಾಸ್ತ್ರಾರ್ಥಗಳನ್ನು ಕೇಳಲು ಅವರಿಗೆ ಅನುಮತಿ ಇತ್ತನು. ಋಷಿಗಳು ಅಮಿತೋತ್ಸಾಹದಿಂದ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದರು. ರಾಮಚಂದ್ರನು ಎಲ್ಲಾ ತಿಳಿಯುವಂತೆ ಹೇಳಿದನು. ಆಶ್ರಮವಾಸಿಗಳು, ಸ್ವರ್ಗ ಬೇರೊಂದಿದೆಯೇ, ರಾಮ ಸನ್ನಿಧಿಯೇ ನಿಜವಾದ ಸ್ವರ್ಗವಲ್ಲವೇ ಎಂದು ತಮ್ಮ ತಮ್ಮ ಅನುಭವವನ್ನು ಕುರಿತು ಮಾತಾಡಿಕೊಳ್ಳುತ್ತಾ ಆ ದಿನ ಕಾಲ ಕಳೆದರು. ಬೆಳಗಾಗುತ್ತಲೇ ಸ್ನಾನ ಸಂಧ್ಯಾದಿಗಳನ್ನು ಪೂರೈಸಿ ಆಶ್ರಮವಾಸಿಗಳು ಎಷ್ಟು ಪ್ರಾರ್ಥಿಸಿದರೂ ಕೇಳದೆ ತನ್ನ ನಿಯಮಕ್ಕೆ ಅಡ್ಡಿಯಾಗಬಾರದೆಂದು ತಿಳಿಸಿ ರಾಮಚಂದ್ರನು ಸೀತಾಲಕ್ಷ್ಮಣರೊಂದಿಗೆ ಪುನಃ ಅರಣ್ಯಕ್ಕೆ ಪ್ರಯಾಣ ಬೆಳೆಸಿದನು. 1 ರಾತ್ರಿಗಿಂತ ಹೆಚ್ಚು ಕಾಲ ಯಾವ ಆಶ್ರಮದಲ್ಲೂ ನಿಲ್ಲದೆ ಆ ಭಯಂಕರ ಅರಣ್ಯದಲ್ಲಿ ಸೀತಾಲಕ್ಷ್ಮಣರೊಂದಿಗೆ ಸಂಚರಿಸಿದನು. ವಿರಾಧ ಹೀಗೆ ಪ್ರಯಾಣ ಮಾಡುತ್ತಿದ್ದಾಗ ಒಂದು ದಿನ ಭಯಂಕರಾಕಾರದ ವಿರಾಧನೆನ್ನುವ ಒಬ್ಬ ರಾಕ್ಷಸನು ಕರ್ಣಕಠೋರವಾಗಿ ಗರ್ಜಿಸುತ್ತಾ ಇವರತ್ತ ಓಡಿಬಂದನು. ಅದನ್ನು ನೋಡಿ ಸೀತೆಯು ಒಂದು ಕಡೆ ಭಯದಿಂದಲೂ ಮತ್ತೊಂದು ಕಡೆ ಪುರುಷ ಸಿಂಹನಾದ ರಾಮನನ್ನು ಪಕ್ಕದಲ್ಲಿಟ್ಟುಕೊಂಡು ಈ ಗುಳ್ಳೆ ನರಿಗಳ ಗರ್ಜನೆಗಳಿಗಂಜುವುದೇ ಎನ್ನುವ ಧೈರ್ಯದಿಂದಲೂ ರಾಮನ ಪಕ್ಕದಲ್ಲಿ ನಿಂತು ನೋಡುತ್ತಿದ್ದಳು. ಅಷ್ಟರಲ್ಲಿ ಲಕ್ಷ್ಮಣನು ಅವನ ಮೇಲೆ ಬಾಣಪ್ರಯೋಗ ಮಾಡಿದನು. ಆ ಅಂಬಿನ ಬಾಧೆ ತಾಳಲಾರದೆ ಆ ರಾಕ್ಷಸನು ಮತ್ತಷ್ಟು ಕ್ರೋಧದಿಂದ ತಾಮ್ರಾಕ್ಷನಾಗಿ ಆಕರಣಾಂತವಾಗಿ ತ್ರಿಶೂಲವನ್ನು ಹಿಡಿದು ಕಾಲನಂತೆ ಲಕ್ಷ್ಮಣನ ಮೇಲೆ ಬಿದ್ದನು. ಲಕ್ಷ್ಮಣನು ಆಯಾಸಗೊಂಡಿದ್ದಾನೆಂದು ತಿಳಿದು ರಾಮನು ಅವನ ಸಹಾಯಕ್ಕೆ ಹೋಗಿ ರಾಕ್ಷಸನ ಮೇಲೆ ಬಾಣಪ್ರಯೋಗಿಸಿದನು. ಅದು ರಾಕ್ಷಸನ ತ್ರಿಶೂಲವನ್ನು ಚೂರು ಚೂರು ಮಾಡಿ ಅವನ ಶಿರಸ್ಸನ್ನು ಕತ್ತರಿಸಿತು. ಆ ಬಾಣವು ಕಂಠಕ್ಕೆ ತಗುಲಿದ ತಕ್ಷಣವೇ ರಾಕ್ಷಸನು ನೆಲಕ್ಕೆ ಬಿದ್ದನು. ಆಗ ಅವನ ದೇಹದಿಂದ ಒಂದು ದಿವ್ಯ ರೂಪವು ಹೊರಬಂದಿತು. ಆ ರಾಕ್ಷಸನು ಪೂರ್ವದಲ್ಲಿ ಒಬ್ಬ ಗಂಧರ್ವನಾಗಿದ್ದನು. ಕುಬೇರನ ಶಾಪದಿಂದ ಅವನಿಗೆ ರಾಕ್ಷಸತ್ವ ಬಂದಿತ್ತು. ಈಗ ರಾಮಬಾಣದಿಂದ ಅವನ ಶಾಪ ವಿಮೋಚನೆಯಾಗಿತ್ತು. ಅವನ ದೇಹದಿಂದ ಹೊರಬಂದ ಆ ದಿವ್ಯ ರೂಪವು ರಾಮನ ಪಾದಗಳ ಮೇಲೆ ಬಿದ್ದು ಅನೇಕ ಬಗೆಯಾಗಿ ಅವನನ್ನು ಸ್ತುತಿಸಿ ರಾಮಾಜ್ಞೆ ಪಡೆದು ಸ್ವಧಾಮಕ್ಕೆ ಹಿಂತಿರುಗಿತು. ರಾಮಚಂದ್ರನು ಆ ರಾಕ್ಷಸ ಕಳೇಬರವನ್ನು ಭೂಮಿಯಲ್ಲಿ ಸಮಾಧಿ ಮಾಡಿ ಅಂತ್ಯಕ್ರಿಯೆಯನ್ನು ಮಾಡಿದನು. ರಾಮಚಂದ್ರನು ಮಾಡಿದ ಈ ಕಾರ್ಯಕ್ಕೆ ದೇವತೆಗಳು ಕೂಡ ಆನಂದ ಬಾಷ್ಪ ಸುರಿಸಿದರೇನೋ ಎನ್ನುವಂತೆ ಆಕಾಶದಿಂದ ಮಳೆ ಹನಿಗಳು ಬಿದ್ದವು. ಶರಭಂಗ ರಾಮಚಂದ್ರನು ಅಲ್ಲಿಂದ ಹೊರಟು ಶರಭಂಗ ಮಹಾಮುನಿಯ ಆಶ್ರಮವನ್ನು ಪ್ರವೇಶಿಸಿದನು. ಆಗ ಅಲ್ಲಿ ರಾವಣನ ಕುರಿತಾದ ವೃತ್ತಾಂತಗಳು, ಸಂಭಾಷಣೆಗಳು ನಡೆಯುತ್ತಿದ್ದವು. ಅದೇ ಸಮಯಕ್ಕೆ ಸರಿಯಾಗಿ ಸೀತಾಲಕ್ಷ್ಮಣ ಸಮೇತನಾಗಿ ರಾಮಚಂದ್ರನು ಅಲ್ಲಿಗೆ ಪ್ರವೇಶಿಸಿದೊಡನೆ ಋಷಿಗಳು ಅದರ ಸಂಕೇತವನ್ನು ಗುರುತಿಸಿದರು. ರಾಮಚಂದ್ರನ ದಿವ್ಯ ಮಂಗಳ ವಿಗ್ರಹವನ್ನು ನೋಡಿ ಶರಭಂಗನು ಇದು ನಿಜವೋ ಕನಸೋ ಸಮಾಧಿ ಸ್ಥಿತಿಯೋ ಎಂದು ಭ್ರಮಿಸಿದನು. ಸ್ವಲ್ಪ ಹೊತ್ತಾದ ಮೇಲೆ ಸಾಕ್ಷಾತ್ ರಾಮಚಂದ್ರನೇ ಅವನನ್ನು ಗುರುತಿಸಿ ಅಮಿತಾನಂದದಿಂದ ಮೂವರನ್ನೂ ಸತ್ಕರಿಸಿ ಆದರಿಸಿ, ರಾಮ,
ಋಷಿ ಮಾನಸ ಸರೋವರದಲ್ಲಿ ಸಂಚರಿಸುವ ರಾಜಹಂಸ ನೀನು. ಆಹಾ, ಇಂದು ನನ್ನ ಜನ್ಮ ಧನ್ಯವಾಯಿತು ಎಂದು ಅನೇಕ ವಿಧವಾಗಿ ಸ್ತುತಿಸಿದನು. ರಾಮ, ನಾನು ಯಾವ ಸಾಧನೆಯನ್ನೂ ಮಾಡಿಲ್ಲ. ಕೇವಲ ಮುಗ್ಧ ಪ್ರೇಮದಿಂದ ಮಾತ್ರ ನಿನ್ನನ್ನು ಪಡೆದಿದ್ದೇನೆ. ನಿನ್ನನ್ನು ನೋಡಿದ ಮೇಲೆ ಈ ನೇತ್ರಗಳು ಬೇರೇನನ್ನೂ ನೋಡಲೊಪ್ಪುತ್ತಿಲ್ಲ. ನೀನು ಋಷಿ ಅಭೀಷ್ಟಗಳನ್ನೂ ನೆರವೇರಿಸುತ್ತೇನೆಂದು ಆ ದಿನ ಮಾತು ಕೊಟ್ಟಿದ್ದೆ. ನಿನ್ನ ಪ್ರತಿಜ್ಞೆಯನ್ನು ಉಳಿಸಿಕೋ. ನಾನು ಶರೀರವನ್ನು ಬಿಟ್ಟು ಹೋಗುವವರೆಗೂ ನೀನು ನನ್ನ ಎದುರಿಗೇ ನಿಂತಿರು. ನಿನ್ನನ್ನು ನೋಡುತ್ತಾ ಈ ಕಾಯವನ್ನು ಬಿಡುತ್ತೇನೆ ಎಂದು ಹೇಳಿ ಕ್ಷಣದಲ್ಲಿ ಚಿತೆಯನ್ನು ಸಿದ್ಧಗೊಳಿಸಿ ಅದನ್ನೇರಿದನು. ನಿಶ್ಚಿಂತೆಯಿಂದ ಮುಗುಳ್ನಗುತ್ತಾ ರೆಪ್ಪೆಯಾಡಿಸದೆ ಸೀತಾರಾಮ ಲಕ್ಷ್ಮಣರನ್ನೇ ನೋಡುತ್ತಾ ಕಾಯವನ್ನು ಭಸ್ಮ ಮಾಡಿಕೊಂಡನು. ಈ ರೀತಿ ಶರಭಂಗನು ರಾಮ ಪ್ರೇಮರಸವನ್ನು ಹೃದಯ ಪೂರ್ತಿಯಾಗಿ ಕುಡಿದು ರಾಮಚಂದ್ರನ ಪ್ರತ್ಯಕ್ಷ ಆಶೀರ್ವಾದಗಳನ್ನು ಪಡೆದು ಅವನ ನೀಲಮೇಘ ಛಾಯೆಯನ್ನು ತನ್ನ ಹೃದಯ ಸರೋವರದಲ್ಲಿ ಸೇರಿಸಿಕೊಂಡು ಆ ದೃಶ್ಯದಲ್ಲೇ ಲೀನವಾಗಿ ಪರಮ ಪದವಿಯನ್ನು ಸೇರಿದನು. ಆಶ್ರಮವಾಸಿಗಳು ಮೊದಲು ಗುರು ವಿಯೋಗಕ್ಕೆ ಚಿಂತಿಸಿದರೂ ಆಮೇಲೆ ತಮ್ಮ ಗುರುವಿಗೆ ಇಂಥ ಪವಿತ್ರ ಸ್ಥಿತಿ ದೊರಕಿತಲ್ಲ ಎಂದು ಸಂತೋಷಿಸಿದರು. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಸಾಕಾರ ರೂಪನಾಗಿ ಬಂದು ತಮ್ಮ ಗುರುವನ್ನು ತನ್ನಲ್ಲಿ ಸೇರಿಸಿಕೊಂಡನಲ್ಲ ಎಂದು ಅಮಿತಾನಂದದಿಂದ ರಾಮನನ್ನು ಸ್ತುತಿಸುತ್ತಾ ತಮ್ಮ ಜನ್ಮ ಸಾರ್ಥಕವಾಯಿತೆಂದು ಭಾವಿಸಿದರು. ಜಯ ಜಯ ಧ್ವನಿ ಮಾಡುತ್ತಾ ತಮ್ಮ ಗುರುವಿನ ಕಳೇಬರದ ಭಸ್ಮವನ್ನು ಹಣೆಗೆ ಹಚ್ಚಿಕೊಂಡರು. ಈ ವಾರ್ತೆಯನ್ನು ಕೇಳಿ ಸಮೀಪದಲ್ಲಿದ್ದ ಆಶ್ರಮವಾಸಿಗಳು ಧಾವಿಸಿ ಬಂದು ರಾಮಚಂದ್ರನ ಪಾದಗಳ ಮೇಲೆ ಬಿದ್ದು, ಹೇ ನಾಥ, ಶರಭಂಗ ಅದೆಷ್ಟು ಧನ್ಯ! ಮಿಕ್ಕ ಋಷಿಗಳು ರಾಕ್ಷಸರ ಬಾಯಿಗೆ ಬಿದ್ದು ಪ್ರಾಣಗಳನ್ನು ಬಿಡುತ್ತಿರುವಾಗ ಶರಭಂಗನು ಪರಮಾತ್ಮನ ದೃಷ್ಟಿಗೆ ಬಿದ್ದು ಕಾಯವನ್ನು ಪರಮಾತ್ಮನಿಗೆ ಅಂಕಿತ ಮಾಡಿಕೊಂಡನು. ದೇವಾ, ನಮ್ಮನ್ನು ರಾಕ್ಷಸರ ಬಾಧೆಯಿಂದ ಕಾಪಾಡಿ ನಮ್ಮ ಸಾಧನೆಗೂ ತಪಸ್ಸಿಗೂ ಯಾವ ಅಡಚಣೆಯೂ ಬರದಂತೆ ಮಾಡಿ ಅಂತ್ಯದಲ್ಲಿ ನಮ್ಮ ತಪಃಫಲವಾಗಿ ತಮ್ಮ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದರು. ಸುತೀಕ್ಷಣ. ಆ ವೇಳೆಗೆ ಸುತೀಕ್ಷಣನೆನ್ನುವ ಮುನಿ ಅಲ್ಲಿಗೆ ಬಂದು ರಾಮಚಂದ್ರನ ಪಾದಗಳ ಮೇಲೆ ಬಿದ್ದನು. ಅವನು ಅಗಸ್ತ್ಯ ಮಹಾಮುನಿಯ ಶಿಷ್ಯನು. ರಾಮಚಂದ್ರನನ್ನು ಬಹುವಾಗಿ ಪ್ರೀತಿಸಿದವನು. ಪ್ರೇಮದಿಂದಲೇ ಪರಮಾತ್ಮನನ್ನು ಪಡೆಯಬೇಕೆನ್ನುವ ತೀವ್ರ ಸಂಕಲ್ಪ ಇದ್ದವನು. ರಾಮನಲ್ಲದೆ ಅನ್ಯ ರೂಪಗಳನ್ನು ಅವನು ಸ್ವಪ್ನದಲ್ಲೂ ಊಹಿಸದವನು. ಅವನು ರಾಮನ ಮುಖಪದ್ಮವನ್ನು ರೆಪ್ಪೆಯಾಡಿಸದೆ ನೋಡುತ್ತಾ, ಓ ನಾಥ, ನನ್ನನ್ನು ಕಟಾಕ್ಷಿಸಲೆಂದೇ ಇಲ್ಲಿಗೆ ಬಂದೆಯಾ? ನನ್ನನ್ನು ನಿನ್ನ ಪ್ರೇಮದಲ್ಲಿ ಸೇರಿಸಿಕೊಳ್ಳೆಯಾ? ಪ್ರತ್ಯಕ್ಷವಾಗಿ ಸಾಕಾರನಾದರೂ ಇನ್ನೂ ನನ್ನನ್ನು ನಿರಾಕಾರಾಧನೆಯಲ್ಲೇ ಇರು ಎನ್ನುವುದು ನಿನಗೆ ಇಷ್ಟವೇ? ಯಾವ ಯಜ್ಞ ಯಾಗಾದಿ ಕರ್ಮಗಳೂ ನನಗೆ ತಿಳಿಯವು. ನಿನ್ನ ಪ್ರೇಮ ಸ್ವರೂಪವನ್ನು ಹೊಂದುವ ಪರಿತಾಪವೇ ನನ್ನ ತಪಸ್ಸೆಂದು ಭಾವಿಸಿ ನಿನ್ನನ್ನು ಪ್ರೇಮಿಸುತ್ತಿದ್ದೇನೆ. ಇದು ಸಾಲದೆ? ಓ ಭವಮೋಚನ, ಪ್ರಭುವನ್ನು ಪ್ರೇಮದಿಂದ ಸೇವಿಸುವುದಕ್ಕಿಂತ ಅಧಿಕವಾದ ಭಜನೆಯೊಂದಿಲ್ಲ ಅಲ್ಲವೇ? ನಿನ್ನ ಗುಣಗಣಗಳನ್ನು ಗಾನ ಮಾಡುತ್ತಾ ಚಿಂತನೆ ಮಾಡುತ್ತಾ ಆನಂದ ಪರವಶವಾಗುವುದಕ್ಕಿಂತ ಬೇರೆ ಆನಂದವಿದೆಯೇ ಎಂದು ಅನೇಕ ಬಗೆಯಾಗಿ ಪ್ರಾರ್ಥಿಸುತ್ತಾ ತಾನೆಲ್ಲಿರುವೆನೋ, ಏನು ಮಾಡುತ್ತಿರುವೆನೋ ಎನ್ನುವುದನ್ನೇ ತಿಳಿಯದ ಸ್ಥಿತಿಯಲ್ಲಿ ದಿಕ್ಕು ತೋಚದವನಂತೆ ಹುಚ್ಚನಂತಾಡುತ್ತಾ ಕಣ್ಣೀರು ಸುರಿಸುತ್ತಾ ಸೀತಾರಾಮ ಲಕ್ಷ್ಮಣರನ್ನು ನೋಡುತ್ತಿದ್ದನು. ರಾಮನು ಅವನ ನಿಶ್ಚಲ ಭಕ್ತಿಯನ್ನು ಕಂಡು ಹತ್ತಿರ ಹೋಗಿ ಬಹುಪರಿಯಾಗಿ ಅವನನ್ನು ಸಮಾಧಾನಪಡಿಸುತ್ತಾ ಆಲಂಗಿಸಿಕೊಂಡನು. ಮುನೀಶ್ವರನು ತನ್ನನ್ನು ತಾನು ಮರೆತು ರಾಮನ ತೋಳುಗಳಲ್ಲಿ ಪರಮಾನಂದದಿಂದ ಸಮಾಧಿ ನಿಷ್ಠನಾದನು. ಬೊಂಬೆಯಂತೆ ಕದಲದೆ ನಿಂತುಬಿಟ್ಟನು. ರಾಮನು ಅವನನ್ನು ಅನೇಕ ವಿಧವಾಗಿ ಸಮಾಧಾನಪಡಿಸಿದ ಮೇಲೆ ಪ್ರಜ್ಞೆ ತಂದುಕೊಂಡು ರಾಮನ ಪಾದಗಳ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ನಾಥ, ಮೋಹವೆನ್ನುವ ದಟ್ಟವಾದ ಅರಣ್ಯವನ್ನು ದಹಿಸುವ ಬಡಬಾಗ್ನಿ ನೀನು. ಸಜ್ಜನರೆನ್ನುವ ಕಮಲಗಳು ಅರಳುವಂತೆ ಮಾಡುವ ಸಾಕ್ಷಾತ್ ಸೂರ್ಯ ನೀನು. ರಾಕ್ಷಸರೆನ್ನುವ ಆನೆಗಳನ್ನು ಸಂಹರಿಸುವ ಮೃಗರಾಜ ನೀನು. ಸಂಸಾರವೆನ್ನುವ ಹಕ್ಕಿಯನ್ನು ಹಿಡಿದು ಕೊಲ್ಲುವ ಗಿಡಗ ನೀನು. ಓ ನಾಥ, ನಿನ್ನ ನೇತ್ರಗಳು ರಾಜೀವಗಳು. ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನು ನೋಡಲು ಈ 2 ಕಣ್ಣುಗಳು ಸಾಲದು. ಜಾನಕಿಯ ನಯನ ಚಕೋರಗಳಿಗೆ ನೀನು ಚಂದ್ರನು. ಋಷಿಗಳ ಮಾನಸ ಸರೋವರದಲ್ಲಿ ಸಂಚರಿಸುವ ರಾಜಹಂಸ ನೀನು.
ಸಂಶಯ ಸರ್ಪಗಳನ್ನು ಭಕ್ಷಿಸುವ ಗರುಡ ನೀನು. ಕಷ್ಟ, ವಿಷಾದ, ಕರ್ಕಶಗಳು ನಿನ್ನ ಕಟಾಕ್ಷದಿಂದ ಭಸ್ಮವಾಗಿ ಹೋಗುವುವು ಎಂದು ಇನ್ನೂ ಅನೇಕ ಬಗೆಯಾಗಿ ರಾಮಚಂದ್ರನನ್ನು ವರ್ಣಿಸುತ್ತಾ ತೃಪ್ತಿಯಾಗುವವರೆಗೆ ರಾಮನನ್ನು ನೋಡುತ್ತಾ ಕಾಲದ ಪರಿವೆಯಿಲ್ಲದೆ ಕಾಯವನ್ನು ಮರೆತು ಕಣ್ಣು ರೆಪ್ಪೆಯಾಡಿಸದೆ ಸ್ತುತಿಸುತ್ತಿದ್ದನು. ರಾಮನು ಅವನನ್ನೆತ್ತಿ, ಸುತೀಕ್ಷಣ, ನೀನು ಸಕಲ ಗುಣ ಸಂಪನ್ನ, ನಿನಗೇನು ಬೇಕೋ ಕೇಳು, ಅನುಗ್ರಹಿಸುತ್ತೇನೆ ಎಂದೊಡನೆ ಮುನಿಯು, ಓ ದೀನಬಂಧೂ, ಸೀತಾ ಲಕ್ಷ್ಮಣರೊಂದಿಗೆ ಧನುರ್ಧಾರಿಯಾಗಿ ನನ್ನ ಹೃದಯದ ಅಂತರಾಳದಲ್ಲಿ ಸದಾ ನೆಲೆಸಿರು ಎಂದು ಪ್ರಾರ್ಥಿಸಿದನು. ರಾಮನು ತಥಾಸ್ತು ಎಂದು ಹೇಳಿ ಸೀತಾ ಲಕ್ಷ್ಮಣ ಸಮೇತವಾಗಿ ಮುನಿಯನ್ನು ಜೊತೆಯಲ್ಲಿಟ್ಟುಕೊಂಡು ಅಗಸ್ತ್ಯನ ಆಶ್ರಮಕ್ಕೆ ಪ್ರಯಾಣ ಮಾಡಿದನು. ಅಗಸ್ತ್ಯ ಸ್ವಲ್ಪ ದೂರ ನಡೆದ ಮೇಲೆ ಒಂದು ನದಿ ಶಬ್ದ ಕೇಳಿಸಿತು. ಆ ನದಿಯನ್ನು ಹುಡುಕುತ್ತಾ ಹೊರಟಾಗ ಆ ನದಿಯ ಮೇಲ್ಭಾಗದಲ್ಲಿ ಎತ್ತರವಾದ ಪರ್ವತವೊಂದು ಕಾಣಿಸಿತು. ಅವೆರಡಕ್ಕೂ ಮಧ್ಯೆ ಸುಂದರವಾದೊಂದು ಹೂತೋಟವಿತ್ತು. ಆ ಹೂದೋಟದ ಮಧ್ಯೆ ಕೊಳದ ಮಧ್ಯದಲ್ಲಿರುವ ತಾವರೆ ಪುಷ್ಪದಂತಹ ಅಗಸ್ತ್ಯಾಶ್ರಮವನ್ನು ಅವರು ಕಂಡರು. ಆ ಆಶ್ರಮವು ಎಷ್ಟು ಮನೋಹರವಾಗಿತ್ತೆನ್ನುವುದನ್ನು ವರ್ಣಿಸಲಾರದೆ ಹೋದರು. ಆ ವಾತಾವರಣವು ವರ್ಣನಾತೀತವಾಗಿತ್ತು. ಜಲಚರಗಳು, ಭೂಚರಗಳು ಸಹಜ ವೈರವನ್ನು ಬಿಟ್ಟು ಅತ್ಯಂತ ಮೈತ್ರಿಯಿಂದ ಜೀವಿಸುತ್ತಿದ್ದವು. ಸಿದ್ಧರು, ಮುನೀಶ್ವರರು ಆ ನದಿ ತೀರದಲ್ಲಿ ನಿಶ್ಶಬ್ದವಾಗಿ ತಪಸ್ಸನ್ನಾಚರಿಸುತ್ತಿದ್ದರು. ಆಶ್ರಮವನ್ನು ಸಮೀಪಿಸುತ್ತಿದ್ದಂತೆ ಸುತೀಕ್ಷಣನು ಮೊದಲು ಆಶ್ರಮದೊಳಕ್ಕೆ ಓಡಿ ಹೋಗಿ ಗುರುವಿನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಿ, ಓ ದಯಾಳು, ಅಯೋಧ್ಯಾಪತಿಯ ಕುಮಾರನಾದ ಆ ಜಗದಾಧಾರನು ಸೀತಾಲಕ್ಷ್ಮಣ ಸಮೇತನಾಗಿ ನಮ್ಮ ಆಶ್ರಮವನ್ನು ಪ್ರವೇಶಿಸಿದ್ದಾನೆ. ನೀವು ಹಗಲು ರಾತ್ರಿ ಯಾರನ್ನು ಕುರಿತು ಧ್ಯಾನಿಸುತ್ತಿದ್ದೀರೋ ಅವನೇ ಪ್ರತ್ಯಕ್ಷನಾಗಿ ನಿಮ್ಮ ಬಳಿಗೆ ಬರುತ್ತಿದ್ದಾನೆ. ಆಹಾ, ಎಂಥ ಸುದಿನ, ಎಂಥ ಭಾಗ್ಯ ಎಂದು ಹೇಳುತ್ತಾ ಮೈಮರೆತು ಆನಂದಾತಿರೇಕದಲ್ಲಿ ಮುಳುಗಿ ಹೋದನು. ಅದನ್ನು ಕೇಳಿ ಅಗಸ್ತ್ಯನು ಥಟ್ಟನೆ ಎದ್ದು ಹುಡುಕುತ್ತಿದ್ದ ಬಳ್ಳಿ ಕಾಲಿಗೇ ಸುತ್ತಿಕೊಂಡಂತಾಯಿತೆಂದು ಭಾವಿಸಿ ವೇಗವಾಗಿ ಹೊರಕ್ಕೆ ನಡೆದನು. ಎದುರಿಗೆ ಬರುತ್ತಿದ್ದ ಸೀತಾರಾಮ ಲಕ್ಷ್ಮಣರನ್ನು ನೋಡಿ ಕಣ್ಣೀರು ಧಾರೆ ಹರಿಸುತ್ತಾ ನಾಥ ನಾಥ ಎಂದು ಓಡೋಡಿ ಹೋಗಿ ರಾಮನನ್ನು ಗಾಢಾಲಿಂಗನ ಮಾಡಿಕೊಂಡು ಕೆಲವು ಕ್ಷಣ ವೃಕ್ಷವನ್ನು ಆತುಕೊಂಡ ಲತೆಯಂತೆ ನಿಂತುಬಿಟ್ಟನು. ಅಗಸ್ತ್ಯಾಶ್ರಮ ಆತನ ಆನಂದಕ್ಕೆ ಪಾರವೇ ಇಲ್ಲ. ನಂತರ ಸೀತಾರಾಮ ಲಕ್ಷ್ಮಣರನ್ನು ಆಶ್ರಮಕ್ಕೆ ಕರೆದೊಯ್ದು ಉನ್ನತಾಸನಗಳಲ್ಲಿ ಕುಳ್ಳಿರಿಸಿ ಫಲಪಾನೀಯಗಳನ್ನು ತರಿಸಿತ್ತು ಆದರಿಸಿದನು. ಕುಶಲ ಪ್ರಶ್ನೆ ಮಾಡುತ್ತಿದ್ದ ಅಗಸ್ತ್ಯನು ಕಣ್ಣುಗಳನ್ನು ಮುಚ್ಚಿಕೊಂಡು ನಸು ನಗುತ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ, ನಾಥ, ನನಗಿಂತ ಅದೃಷ್ಟವಂತನಿಲ್ಲವೆಂದು ಭಾವಿಸುತ್ತಿದ್ದೇನೆ. ಸಾಕ್ಷಾತ್ ನಾರಾಯಣನು ನನ್ನ ಬಳಿಗೆ ಬಂದು ನನ್ನ ಆಶ್ರಮದಲ್ಲಿ ಇರುವುದು ಇದೇನು ಕನಸೋ ಅಥವಾ ಸತ್ಯವೋ ಎನಿಸುತ್ತಿದೆ ಎಂದು 1000 ವಿಧವಾಗಿ ತನ್ನ ಸಂತೋಷವನ್ನು ತೋಡಿಕೊಂಡನು. ಅದಕ್ಕೆ ರಾಮಚಂದ್ರನು, ಮುನಿರಾಜ, ನಿಮ್ಮೊಂದಿಗೆ ನನಗೆ ಸಂಕೋಚವಿಲ್ಲ. ನಾನು ವನಕ್ಕೆ ಬರಲು ಕಾರಣ ನಿಮಗೆ ವಿಷದವೇ ಇದೆ. ನಾನು ಪ್ರತ್ಯೇಕವಾಗಿ ಪ್ರಕಟ ಮಾಡಿಕೊಂಡಿಲ್ಲ. ಋಷಿಗಳಿಗೂ ಮುನಿಗಳಿಗೂ ತಪೋಭಂಗ ಉಂಟು ಮಾಡುತ್ತಿರುವ ರಾಕ್ಷಸರನ್ನು ಹೇಗೆ ಸಂಹರಿಸಬೇಕೋ, ದೈವ ದಾಸರುಗಳನ್ನು ಹೇಗೆ ರಕ್ಷಿಸಬೇಕೋ ತಾವು ತಿಳಿಸಿದರೆ ಅದರಂತೆ ಮಾಡುತ್ತೇನೆ. ಓ ಮುನಿ, ಹೇಮಂತ ಋತುವಿನಲ್ಲಿ ಕಮಲಗಳು ನಶಿಸುವ ಕಾಲ ಈಗ ಬಂದಿದೆ ಎಂದು ಹೇಳುತ್ತಲೇ ಅಗಸ್ತ್ಯನು ನಸು ನಗುತ್ತಾ, ಓ ನಾಥ, ನಿಮಗೆ ಎಲ್ಲವೂ ವಿದಿತವೇ. ಆದರೂ ಹೀಗೇಕೆ ನನ್ನನ್ನು ಪ್ರಶ್ನಿಸುತ್ತಿರುವಿರೋ ಅರ್ಥವಾಗುತ್ತಿಲ್ಲ. ಇದು ನನ್ನನ್ನು ಅನುಗ್ರಹಿಸುವ ಮಾತುಗಳೋ ಇಲ್ಲವೇ ಪರೀಕ್ಷಿಸುವ ಮಾತುಗಳೋ ತಿಳಿಯಲಾರದವನಾಗಿದ್ದೇನೆ. ಆದರೆ ನಿಮ್ಮ ದರ್ಶನ, ಸ್ಪರ್ಶನ, ಸಂಭಾಷಣೆಗಳ ಪ್ರಭಾವದಿಂದ ನಿಮ್ಮ ಭಾವನೆಗಳನ್ನು ಕೆಲ ಮಟ್ಟಿಗೆ ತಿಳಿಯುವ ಸಾಮರ್ಥ್ಯ ಪಡೆದಿದ್ದೇನೆ. ಅದೂ ನಿಮ್ಮ ಕಟಾಕ್ಷವೇ. ನಿಮ್ಮ ಮಾಯೆ ನಿಮ್ಮ ಪಾದದಡಿಯಲ್ಲಿ ಆಜ್ಞಾಪಾಲನೆಗಾಗಿ ಬಿದ್ದುಕೊಂಡಿದೆ. ನಿಮ್ಮ ಕಣ್ಣುಗಳ ಆದೇಶವನ್ನು ನಿರೀಕ್ಷಿಸುತ್ತಿದೆ. ಆ ಮಾಯೆಯೇ ನಿಮ್ಮ ಪ್ರಭಾವದಿಂದ ಸಮಸ್ತ ದೇವಗಣಗಳನ್ನು ಸೃಷ್ಟಿಸಿದೆ. ನಿಮ್ಮ ಮಾಯೆ ಅಜೇಯವಾದುದು.
ನಿಮ್ಮ ಮಾಯೆ ಜೀವಿಗಳನ್ನು ಅದೆಷ್ಟು ಕಷ್ಟಪಡಿಸುತ್ತಿದೆ ಎನ್ನುವ ಸಂಗತಿ ಲೋಕಪ್ರಸಿದ್ಧವಾಗಿದೆ. ಕಟಾಕ್ಷಿಸಿ ನನ್ನ ಬಿನ್ನಪವನ್ನು ಆಲೈಸಿ. ನಿಮ್ಮ ಮಾಯೆಯು ಅತ್ತಿಮರದಂತೆ, ಮಾಯಾಕಲ್ಪಿತ ಬ್ರಹ್ಮಾಂಡ ಸಮಸ್ತವು ಅದರ ಹಣ್ಣುಗಳು. ಈ ಬ್ರಹ್ಮಾಂಡದಲ್ಲಿರುವ ಚರಾಚರ ಜಂತು ಜಾಲಗಳು ಹಣ್ಣಿನಲ್ಲಿರುವ ಹುಳುಗಳ ಹಾಗೆ. ಅದರ ಅಂದವು ಮೇಲ್ನೋಟಕ್ಕೆ ಚಿತ್ರವಾಗಿರುವುದು. ಸಿಪ್ಪೆಯನ್ನು ತೆಗೆದು ನೋಡಿದರೆ ಲೆಕ್ಕವಿಲ್ಲದಷ್ಟು ಹುಳುಗಳು. ಫಲದಲ್ಲಿ ಆಸಕ್ತಿಯುಳ್ಳವರು ಕಾಲಸ್ವರೂಪರಾದ ನಿಮ್ಮನ್ನು ನೋಡಿ ಭಯಪಡುವರು. ರಾಮ, ನೀವು ಲೋಕಾರಾಧ್ಯರು. ಮನುಷ್ಯ ಮಾತ್ರರಂತೆ ನೀವು ನನ್ನನ್ನು ಹೀಗೆ ಪ್ರಶ್ನಿಸುವುದು, ಪ್ರಶಂಸಿಸುವುದು ಯೋಗ್ಯವೇ? ನನಗೇನೂ ಬೇಕಾಗಿಲ್ಲ. ಸೀತಾ ಲಕ್ಷ್ಮಣ ಸಮೇತರಾಗಿ ನೀವು ನನ್ನ ಹೃದಯದಲ್ಲಿ ನೆಲೆಸಿ ಅದೇ ಸಾಕು. ಈ ಒಂದು ವರವನ್ನು ನನಗೆ ಅನುಗ್ರಹಿಸಿ. ನಿಮ್ಮ ಸಗುಣ ರೂಪ ಧ್ಯಾನವೇ ನನಗೆ ಪರಮ ಸಂತೋಷ. ಅದೇ ನನ್ನ ಮತ, ಅಭಿಮತ ವ್ರತ. ಆದ್ದರಿಂದ ನನ್ನನ್ನು ಕಟಾಕ್ಷಿಸಿ, ಕರುಣಿಸಿ. ನಿಮ್ಮ ದಾಸರಿಗೆ ದೊಡ್ಡತನ ಕೊಟ್ಟು ಏನೂ ಅರಿಯದ ಪಾಮರನಂತೆ ಹಿಂದೆ ಸರಿಯುವುದು ನಿಮ್ಮ ಘನಲೀಲೆಗಳಲ್ಲಿ ಪ್ರಧಾನವಾದ ಲೀಲೆಯಾದ್ದರಿಂದ ನನ್ನನ್ನು ಹಾಗೆ ಪ್ರಶ್ನಿಸಿದಿರಿ. ನಿಮ್ಮ ಅಭೀಷ್ಟವನ್ನು ಅನುಸರಿಸುವುದೊಂದೇ ನನ್ನ ಕರ್ತವ್ಯ. ಬಾರಿ ಬಾರಿಗೆ ನನ್ನನ್ನು ನಿನ್ನ ಮಾಯೆಯಲ್ಲಿ ಕೆಡವಿ ಪರೀಕ್ಷಿಸದಿರು ತಂದೆ ಎಂದು ಪ್ರಾರ್ಥಿಸಿದನು. ರಾಮಚಂದ್ರನು, ಮುನಿವರ್ಯ, ಈ ಪ್ರಾಂತವು ನಿಮಗೆ ಪರಿಚಯ. ಆದ್ದರಿಂದ ನಾನು ಸೀತಾ ಲಕ್ಷ್ಮಣರೊಂದಿಗೆ ವಾಸಿಸಲು ಯಾವ ಸ್ಥಳ ಯೋಗ್ಯವೆನ್ನುವುದನ್ನು ನೀವು ನಿರ್ಣಯಿಸುವುದರಲ್ಲಿ ತಪ್ಪೇನಿದೆ? ಇದು ಲೋಕರೀತಿಯ ನಡವಳಿಕೆ ಅಲ್ಲವೇ ಎನ್ನಲು ಅಗಸ್ತ್ಯನು, ನಾಥ, ಕೇಳಿದಿರಾದ್ದರಿಂದ ನಿಮ್ಮ ಆಜ್ಞೆಯನ್ನು ಮೀರದೇ ಹೇಳುತ್ತೇನೆ. ದಂಡಕಾರಣ್ಯ. ಅತಿ ಸಮೀಪದಲ್ಲಿ ಗೋದಾವರಿ ಪ್ರವಹಿಸುತ್ತಿದೆ. ಆ ಮಹಾನದಿಯು ಯುಗ ಯುಗಗಳಿಂದ ಜೀವನದಿಯಾಗಿ ಪ್ರವಹಿಸುತ್ತಿದೆ. ಅದರ ಸಮೀಪದಲ್ಲಿ ದಂಡಕಾರಣ್ಯವಿದೆ. ಆ ದಂಡಕಾರಣ್ಯವನ್ನು ಪವಿತ್ರ ಮಾಡಿದರೆ ಋಷಿಗಳಿಗೆ ನೀವು ಸಮಸ್ತ ಸುಖಗಳನ್ನು ತಂದುಕೊಟ್ಟಂತಾಗುವುದು. ಕಾರಣವೇನೆಂದರೆ ಆ ವನವು ಮುನಿರಾಜನ ಶಾಪದಿಂದ ತಪಿಸುತ್ತಿದೆ ಎಂದು ಹೇಳಿದನು. ಆಗ ರಾಮನು, ಅಗಸ್ತ್ಯ, ಆ ಶಾಪ ವೃತ್ತಾಂತವನ್ನು ಸೀತೆ ಕೇಳಲಿಚ್ಛಿಸುತ್ತಿದ್ದಾಳೆ, ವಿವರವಾಗಿ ತಿಳಿಸಿ ಎಂದು ಪ್ರಾರ್ಥಿಸಿದನು. ಅಗಸ್ತ್ಯನು, ಓ ನಟನ ಸೂತ್ರಧಾರಿ, ಒಂದು ಸಮಯದಲ್ಲಿ ಪಂಚವಟಿ ತೀರದಲ್ಲಿ ದುರ್ಭಿಕ್ಷ ತಲೆದೋರಿತು. ಆಗ ಮುನಿಗಳೆಲ್ಲರೂ ಗೌತಮ ಋಷಿಯನ್ನು ಆಶ್ರಯಿಸಿದರು. ಅವನು ತನ್ನ ತಪೋಮಹಿಮೆಯಿಂದ ಆಶ್ರಯಿಸಿದ ಮುನಿಗಳೆಲ್ಲರನ್ನೂ ಬಹಳ ಕಾಲ ಪೋಷಿಸಿದನು. ದುರ್ಭಿಕ್ಷ ಕಾಲ ತೀರುತ್ತಲೇ ಋಷಿಗಳೆಲ್ಲರೂ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೊರಡಲು ನಿಶ್ಚಯಿಸಿದರು. ಆದರೆ ವೇಷಧಾರಿಗಳಾದ ಕೆಲವು ಋಷಿಗಳು ಗೌತಮನ ಶಕ್ತಿ ಸಾಮರ್ಥ್ಯಗಳನ್ನು ನೋಡಿ ಸಹಿಸಲಾರದೆ ಅವನನ್ನು ಹೇಗಾದರೂ ಮಾಡಿ ದೋಷಾರೋಪಣೆಗೆ ಗುರಿ ಮಾಡಬೇಕೆಂದು ಸಂಚು ಹೂಡಿದರು. ಆಗಲೋ ಈಗಲೋ ಸಾಯುವ ಸ್ಥಿತಿಯಲ್ಲಿರುವ ಒಂದು ಗೋವನ್ನು ಹುಡುಕಿ ಆಶ್ರಮದ ಆಕರ್ಷಣೀಯವಾದ ಹಚ್ಚ ಹಸಿರು ಪ್ರದೇಶದಲ್ಲಿ ಅದನ್ನು ತಂದು ಮಲಗಿಸಿದರು. ಗೌತಮನು ಹೊರಗೆ ಬಂದು ನೋಡಿದಾಗ ಆ ಗೋವು ಕಾಣಿಸಿತು. ಅದು ಹೂವಿನ ಮೊಗ್ಗುಗಳನ್ನು ತಿನ್ನುತ್ತಿರುವುದೆಂದು ಭಾವಿಸಿ ಅದನ್ನು ಎಬ್ಬಿಸಿ ಆಚೆಗೋಡಿಸುವ ಸಲುವಾಗಿ ಅಲುಗಾಡಿಸಿದಾಕ್ಷಣ ಅದು ಪ್ರಾಣಬಿಟ್ಟಿತು. ಆ ಕುತಂತ್ರಿಗಳಾದ ವೇಷಧಾರಿ ಋಷಿಗಳು ಗೌತಮನ ಮೇಲೆ ಗೋಹತ್ಯಾ ದೋಷಾರೋಪಣೆ ಮಾಡಿದರು, ಅವನನ್ನು ದೂಷಿಸಿದರು. ಆಗ ಗೌತಮನು ಆ ಗೋವು ಬಿಟ್ಟಿದ್ದನ್ನು ಕುರಿತು ಅದು ಸಹಜವಾದ ಸಾವೇ ಅಥವಾ ತನ್ನಿಂದಾದದ್ದೇ ಎನ್ನುವುದನ್ನು ಧ್ಯಾನನಿಷ್ಠನಾಗಿ ತಿಳಿದನು. ಇದು ಋಷಿಗಳು ಹೂಡಿದ ಕಪಟ ನಾಟಕವೆನ್ನುವುದನ್ನು ತಿಳಿದು ಆ ವನದಲ್ಲಿ ಇಂಥ ಕಪಟ ಋಷಿಗಳು ವಾಸ ಮಾಡಬಾರದೆಂದು ನಿಶ್ಚಯಿಸಿ, ಈ ವನವು ಭ್ರಷ್ಟವಾಗಲಿ, ಈ ವನದಲ್ಲಿ ರಾಕ್ಷಸರು ಮಾತ್ರ ವಾಸ ಮಾಡಲಿ ಎಂದು ಶಪಿಸಿದರು. ಅಲ್ಲದೆ ಹಿಂದೆ ದಂಡಕನೆನ್ನುವ ರಾಜನು ಒಮ್ಮೆ ಗುರುಪುತ್ರಿಯನ್ನು ಬಲಾತ್ಕರಿಸಿದನು, ಭೋಗಿಸಿದನು. ಅವಳು ಭೃಗು ಮಹಾಮುನಿಯ ಮಗಳು. ಅವಳು ತಂದೆಗೆ ವಿಷಯವನ್ನು ತಿಳಿಸಲು ತಂದೆಯಾದ ಭೃಗು ಮಹರ್ಷಿಯು ಕೋಪೋದ್ರಿಕ್ತನಾಗಿ ಅವನ ರಾಜ್ಯದ ಮೇಲೆ ಧೂಳಿನ ಮಳೆಗರೆದರು. ಆ ರಾಜ್ಯವು ಧೂಳುಮಯವಾಗಿ ವನವಾಯಿತು. ದಂಡಕನ ರಾಜ್ಯ ಅರಣ್ಯವಾಗಿ ಪರಿಣಮಿಸಿದ್ದರಿಂದ ಇದಕ್ಕೆ ದಂಡಕಾರಣ್ಯವೆಂದು ಹೆಸರಾಯಿತು. ಶಾಪ ವಿಮೋಚನೆ. ಓ ರಘುವಂಶ ತಿಲಕ, ನೀವು ಆ ವನದಲ್ಲಿ ವಾಸ ಮಾಡಿದರೆ ಅಲ್ಲಿರುವ ರಾಕ್ಷಸರು ನಾಶವಾಗುವರು.
ಆ ಪ್ರದೇಶವು ಶಾಪ ವಿಮುಕ್ತವಾಗುವುದು, ಋಷಿಗಳ ಸತ್ಸಂಕಲ್ಪವು ಹೆಚ್ಚುವುದು, ಅನೇಕ ವಿಧವಾದ ಲೋಕೋಪಕಾರವಾಗುವುದು, ಋಷಿಗಳ ಶಾಪ ತೀರುವುದರಿಂದ ಶಪಿಸಿದ ಋಷಿಗಳಿಗೆ ಸಹ ಆನಂದವು ಉಂಟಾಗುವುದು ಎಂದು ಅಗಸ್ತ್ಯನು ಪ್ರಾರ್ಥಿಸಿದನು. ರಾಮಚಂದ್ರನು ಆಗಲಿ ಎಂದು ಒಪ್ಪಿ ಸೀತಾಲಕ್ಷ್ಮಣರೊಂದಿಗೆ ದಂಡಕಾರಣ್ಯಕ್ಕೆ ಹೊರಡಲನುವಾದನು. ಅಗಸ್ತ್ಯನು ರಾಮಚಂದ್ರನಿಗೆ ನಮಸ್ಕರಿಸಿ ಎಷ್ಟೋ ಕಾಲದಿಂದ ತನ್ನ ಬಳಿ ಇಟ್ಟುಕೊಂಡಿದ್ದ ಕೆಲವು ಅಸ್ತ್ರಗಳನ್ನು ತನಗೆ ಉಪಯೋಗಿಸಲು ಅವಕಾಶವೇ ಇಲ್ಲದಿದ್ದುದರಿಂದ ರಾಮಚಂದ್ರನಿಗೆ ಅರ್ಪಿಸಿದನು. ನನ್ನ ಸರ್ವ ಬಲವೂ ನೀನೇ, ಈ ಅಸ್ತ್ರಬಲ ನನ್ನನ್ನು ರಕ್ಷಿಸದು. ರಾಮಾನುಗ್ರಹ ಬಲವೇ ನಿಜ ಬಲ, ನಿಜ ರಕ್ಷೆ ಎನ್ನುತ್ತಾ ಆ ಅಸ್ತ್ರಗಳನ್ನು ಸ್ವೀಕರಿಸುವಂತೆ ರಾಮನನ್ನು ಪ್ರಾರ್ಥಿಸಿದನು. ಅಗಸ್ತ್ಯನ ಪ್ರಾರ್ಥನೆಯನ್ನು ಮನ್ನಿಸಿ ರಾಮನು ಆ ಅಸ್ತ್ರಗಳನ್ನು ಸ್ವೀಕರಿಸಿ ಆಶ್ರಮದಿಂದ ತೆರಳಿದನು. ಸೀತಾರಾಮ ಲಕ್ಷ್ಮಣರು ದಂಡಕಾರಣ್ಯ ಪ್ರವೇಶಿಸಿದ ಮೇಲೆ ಅಲ್ಲಿಯವರೆಗೂ ಒಣಗಿದ್ದ ವೃಕ್ಷಗಳು ಚಿಗುರಲಾರಂಭಿಸಿದವು. ಬಾಡಿದ್ದ ಬಳ್ಳಿಗಳು ಪುಷ್ಪಗಳನ್ನು ಹೊತ್ತು ನಿಂತವು. ಅರಣ್ಯವೆಲ್ಲ ಹಚ್ಚ ಹಸುರಾಗಿ ರಂಗುರಂಗಾಗಿ ಪ್ರಕೃತಿ ಸೌಂದರ್ಯದಿಂದ ಶೋಭಿಸಿತು. ಅಲ್ಲಿ ನಿವಾಸಕ್ಕೆ ಯೋಗ್ಯವಾದ ಪ್ರದೇಶವೊಂದನ್ನು ಅವರು ಹುಡುಕುತ್ತಾ ಪಂಚವಟಿ ತೀರಕ್ಕೆ ಸೇರಿದರು. ಜಟಾಯು, ಆ ಪ್ರದೇಶದಲ್ಲಿ ವೃದ್ಧ ಜಟಾಯುವನ್ನು ಕಂಡರು. ಆ ವೃದ್ಧ ರಾಜನು ಪೂರ್ವದಲ್ಲಿ ದಶರಥನ ಮಿತ್ರನಾಗಿದ್ದನು. ಆದ್ದರಿಂದ ಶ್ರೀರಾಮನು ಅವನಿಗೆ ದಶರಥನ ಮರಣ ವಾರ್ತೆಯನ್ನು ತಿಳಿಸಿ ತನ್ನ ಪರಿಚಯವನ್ನು ತಾನೇ ಮಾಡಿಕೊಂಡನು. ಅವರು ಗೋದಾವರಿ ತೀರದಲ್ಲಿ ಒಂದು ಪರ್ಣಶಾಲೆ ನಿರ್ಮಿಸಲು ನಿಶ್ಚಯಿಸಿದರು. ಜಟಾಯುವಿನಿಂದ ಅಲ್ಲಿಯ ವಾತಾವರಣ, ಆ ಪ್ರದೇಶದ ಸ್ಥಿತಿಗಳನ್ನು ಚೆನ್ನಾಗಿ ತಿಳಿದುಕೊಂಡನು. ಆ ರಾತ್ರಿಯನ್ನು ಅಲ್ಲೇ ಕಳೆದರು. ಜೈ ಸಾಯಿರಾಮ್.